ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಂಪ್ರೀತ್ ಸಂಹಿತಾ ಭಾವನಾತ್ಮಕ ಪ್ರೇಮಕತೆ ಭಾಗ 44. ಅವಳನ್ನು ಬಲವಾಗಿ ಹಿಡಿದುಕೊಂಡನು. ಲಹರಿ ಅವನ ಬಲಿಷ್ಠ ಬಾಹುಗಳಲ್ಲಿ ಬಂದಿಯಾಗಿ ಬಿಟ್ಟಿದ್ದಳು. ಅವಳ ಕಣ್ಣುಗಳಿಂದ 2 ಹನಿ ಕಣ್ಣೀರು ಅವನ ಕೈ ಮೇಲೆ ಬಿದ್ದಿತ್ತು. ಏನ್ರಿ, ಬರ್ತಾ ಒಬ್ಬರೇ ಬರೋದಲ್ವಾ? ಅವರೆಲ್ಲರನ್ನೂ ಯಾಕೆ ನಿಮ್ಮ ಜೊತೆನೇ ಕರ್ಕೊಂಡು ಬಂದ್ರಿ? ನಿಮ್ಮ ಜೊತೆನೇ? ಅದೇ ಗಂಗಾ ಭವಾನಿ ಎಲ್ಲ ಒಟ್ಟಿಗೆ ಬಂದುಬಿಟ್ಟಿದ್ದಾರಲ್ಲ. ಆಯಿತು ಸರ್, ಖಂಡಿತ ಬರ್ತೀನಿ. ಪ್ರೀತ್ನ ಆಹ್ವಾನವನ್ನು ಒಪ್ಪಿಕೊಂಡಿದ್ದ ಸೂರಜ್. ಆ ಭಾನುವಾರ ಮನೆಯಲ್ಲಿ ವಿಶೇಷವಾದ ಅಡಿಗೆ ತಯಾರಿ ನಡೆಯುತ್ತಿತ್ತು. ಎಂದೂ ಅಡಿಗೆ ಮನೆಗೆ ಕಾಲಿಡದ ಇದ್ದ ಲಹರಿ ಅಂದು ಹಿತಾಗೆ ಸಹಾಯಕಳಾಗಿ ನಿಂತು ಅಡುಗೆ ಕೆಲಸ ಮಾಡುತ್ತಿದ್ದಳು. ಮಧ್ಯಾಹ್ನ 12:15ಗೆ ಸೂರಜ್ ಅವರ ಮನೆಗೆ ಬಂದಿದ್ದ. ಪ್ರೀತ್ ಅವನನ್ನು ಆದರದಿಂದ ಸ್ವಾಗತಿಸಿ ಬರಮಾಡಿಕೊಂಡಿದ್ದ. ಈಗ ಲಹರಿ ಹಿತಾಳನ್ನು ಅತ್ತಿಗೆ ಎಂದು ಕರೆಯುತ್ತಿದ್ದಳು. ಸಾರು, ಹುಳಿ, ಪಲ್ಯ, ಕೋಸಂಬರಿ, ಗಸಗಸೆ ಪಾಯಸ ಮತ್ತು ಬಾದಾಮಿ ಹಲ್ವಾ ಮಾಡಿದ್ದರು. ಪ್ರೀತ್ ಮತ್ತು ಸೂರಜ್ ಮೊದಲು ಊಟಕ್ಕೆ ಕುಳಿತಿದ್ದರು. ಲಹರಿಗೂ ತಟ್ಟೆ ಇಟ್ಟಿದ್ದಳು ಹಿತಾ. ಆದರೆ ಅವಳು ಊಟಕ್ಕೆ ಕುಳಿತಿರಲಿಲ್ಲ. ಮಗುವನ್ನು ರಮಾ ಅವರು ನೋಡಿಕೊಳ್ಳುತ್ತಿದ್ದರು. ಎಷ್ಟೋ ದಿನ ಆಯಿತು ನಾನು ಮನೆ ಊಟ ಉಂಡು. ಕರೆದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇವತ್ತೇನಾದರೂ ಹಬ್ಬನಾ ಅಥವಾ ವಿಶೇಷನಾ? ಹಬ್ಬದ ಅಡಿಗೆ ಮಾಡಿದ್ದೀರಾ? ಕೇಳಿದ ಸೂರಜ್. ಅದು ಇವತ್ತು ನಮ್ಮ ಲಹರಿ ಬರ್ತ್ಡೇ, ಅದಕ್ಕಾಗಿ ಮಾಡಿದ್ದು. ನೀನು ಊಟಕ್ಕೆ ಕೂತ್ಕೋ ಲಹರಿ, ಅತ್ತಿಗೆ ಬಡಿಸ್ತಾಳೆ, ಹೇಳಿದ ಪ್ರೀತ್. ಯಾವಾಗಲೂ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡುತ್ತಿದ್ದರು. ಆದರೆ ಇಂದು ಅತಿಥಿ ಬಂದಿದ್ದರಿಂದ ಲಹರಿ ಮತ್ತು ಹಿತಾ ಬಡಿಸುತ್ತಿದ್ದರು. ಸೂರಜ್ ಅವಳಿಗೆ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಕೋರಿದ. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು, ಧನ್ಯವಾದಗಳನ್ನರ್ಪಿಸಿದಳು ಲಹರಿ. ನೀನು ಊಟಕ್ಕೆ ಕೂತ್ಕೋ ಲಹರಿ, ನಾನೊಬ್ಬಳೇ ಬಡಿಸ್ತೀನಿ. ಒಬ್ಬ ಗೆಸ್ಟ್ಗೆ ಬಡಿಸಲು ಇನ್ನೆಷ್ಟು ಜನ ಬೇಕು ಎಂಬ ಭಾವನೆಯಿಂದ ಅಡುಗೆ ಮನೆಯಲ್ಲಿ ಮೆಲುದನಿಯಲ್ಲಿ ಲಹರಿಗೆ ಹೇಳಿದಳು ಹಿತಾ. ಆದರೆ ಬಂದವನ ಮುಂದೆ ಊಟಕ್ಕೆ ಕುಳಿತುಕೊಳ್ಳಲು ಲಹರಿಗೆ ಸಂಕೋಚವಾಗುತ್ತಿತ್ತು. ನಾನು ಆಮೇಲೆ ನಿನ್ನ ಜೊತೆ ಊಟ ಮಾಡ್ತೀನಿ ಅತ್ತಿಗೆ, ನನಗೆ ಸಂಕೋಚ ಆಗುತ್ತೆ, ಬಲವಂತ ಮಾಡಬೇಡ, ಹೇಳಿದಳು ಅತ್ತಿಗೆಯ ಬಳಿ. ಎಷ್ಟೇ ಒತ್ತಾಯಿಸಿದರೂ ಲಹರಿ ಊಟಕ್ಕೆ ಕೂತಿರಲಿಲ್ಲ. ಹಿತಾ ಜೊತೆ ಬಡಿಸಲು ಸೇರಿದಳು. ಛೇ, ಎಂಥ ಕೆಲಸ ಆಗೋಯ್ತು. ಅವರ ಬರ್ತ್ಡೇ ಅಂತ ಮೊದಲೇ ಹೇಳೋದಲ್ವಾ? ನನಗೆ ಗೊತ್ತೇ ಇರಲಿಲ್ಲ. ನಾನು ಗಿಫ್ಟ್ ಏನು ತಂದೇ ಇಲ್ವಲ್ಲ. ಐ ಆಮ್ ಸೋ ಸಾರಿ, ಅವನು ಬೇಸರಿಸಿಕೊಂಡ. ನೀವು ಗಿಫ್ಟ್ ಏನು ತರೋದು ಬೇಡ ಅನ್ನೋ ಕಾರಣಕ್ಕೆ ನಾನು ಬರ್ತ್ಡೇ ಅಂತ ಮೊದಲೇ ಹೇಳಿಲ್ಲ, ಪ್ರೀತ್ ಅವನಿಗೆ ಉತ್ತರಿಸಿದ. ಬಳಿಕ ಪ್ರೀತ್ ಮತ್ತು ಸೂರಜ್ ಈಗಿನ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮಾತಾಡುತ್ತಾ ಊಟ ಮಾಡುತ್ತಿದ್ದರು. ಲಹರಿ ಹುಳಿ ಬಡಿಸಲೆಂದು ಹೊರಟಾಗ ಹಿತಾ ಕೇಳಿದಳು. ಲಹರಿ, ಹುಳಿ ಬಿಸಿ ಇದೆ, ನಿಂಗೆ ಆಗುತ್ತಾ? ಇಲ್ಲ, ನಾನೇ ಬಡಿಸ್ಲಾ? ಆಗುತ್ತೆ ಅತ್ತಿಗೆ, ಈಗಿಂದಲೇ ಅಭ್ಯಾಸ ಮಾಡ್ಕೋತೀನಿ, ಇಲ್ಲಾಂದರೆ ಇನ್ಯಾವಾಗ ನಾನು ಕಲಿಯೋದು ಎಂದು ಹೇಳುತ್ತಾ ಹುಳಿಯ ಪಾತ್ರೆಯನ್ನು ತಂದು ಮೊದಲು ಸೂರಜ್ಗೆ ಬಡಿಸಲು ಮುಂದಾದಾಗ ಬಿಸಿಯ ಪಾತ್ರೆ ಕೈಜಾರಿ ತಟ್ಟೆಯ ಮೇಲೆ ಬಿತ್ತು. ಹುಳಿಯೆಲ್ಲ ಸೂರಜ್ನ ಉಡುಪಿನ ಮೇಲೆಲ್ಲ ಚೆಲ್ಲಿದ್ದು ಅಲ್ಲದೆ ಕಣ್ಣಿಗೆ ಸಿಡಿದು ಚುರ್ಡೆನಿಸಿತು ಅವನಿಗೆ. ಪ್ರೀತ್ಗೀಗ ಅವಳು ಅಂದು ಬೇಕೆಂದೇ ಹಿತಾಳ ಮೇಲೆ ಸಾಂಬಾರ್ ಚೆಲ್ಲಿದ್ದು ನೆನಪಾಗಿ ಸಿಟ್ಟು ಬಂದಿತ್ತು. ಆದರೆ ಇಂದು ಅವಳ ಬರ್ತ್ಡೇ ಆದ್ದರಿಂದ ಅವನು ಬೈಯಲು ಹೋಗಲಿಲ್ಲ. ಬದಲಾಗಿ ಹೇಳಿದ, ಸ್ವಲ್ಪ ನೋಡ್ಕೊಂಡು ಬಡಿಸೋದಲ್ವ ಪುಟ್ಟ? ಲಹರಿ ಬೇಕೆಂದೇ ಚೆಲ್ಲಿದ್ದಲ್ಲ, ಬಿಸಿಯಿಂದಾಗಿ ಅವಳ ಕೈಯಿಂದ ಪಾತ್ರೆ ಜಾರಿ ಬಿದ್ದಿತ್ತಷ್ಟೇ. ಒಂದು ಕಡೆ ಪೂರ್ತಿ ಹುಳಿ ಅವನ ತಟ್ಟೆಯಲ್ಲಿ ಬಿದ್ದಿತ್ತು. ಯಾರಿಗೂ ಹುಳಿ ಊಟ ಮಾಡುವಂತಿರಲಿಲ್ಲವಲ್ಲ, ಆ ಬೇಸರ. ಇನ್ನೊಂದು ಕಡೆ ಮನೆಗೆ ಬಂದ ಅತಿಥಿಯ ಮೇಲೆ ಬಿಸಿ ಹುಳಿ ಹಾಕಿಬಿಟ್ಟೆನಲ್ಲ ಎಂಬ ನೋವು. ಸೂರಜ್ಗೆ ಕಣ್ಣು ಉರಿಯುತ್ತಿತ್ತು. ಇರ್ಲಿ ಬಿಡಿ, ಅಂಥದ್ದೇನೂ ಆಗಿಲ್ವಲ್ಲ, ವಾಶ್ ಮಾಡ್ಕೋತೀನಿ ಎಂದು ಹೇಳುತ್ತಾ ಕುಳಿತಲ್ಲಿಂದ ಏಳಲು ಅನುವಾದ ಸೂರಜ್. ಲಹರಿ, ಅವರನ್ನು ವಾಶ್ ಬೇಸಿನ್ ಹತ್ತಿರ ಕರ್ಕೊಂಡು ಹೋಗು, ಬಟ್ಟೆ ಮೇಲೆ ಬಿದ್ದಿದ್ದು ಕರೆ ಉಳಿಯುತ್ತೇನೋ, ಸಂಕೋಚದಿಂದಲೇ ಹೇಳಿದ ಪ್ರೀತ್. ಅಂದು ಸೂರಜ್ ಬಿಳಿಯ ಮೇಲೆ ನೀಲಿ ಚೆಕ್ಸ್ ಡಿಸೈನ್ಗಳಿದ್ದ ಶರ್ಟನ್ನು ಹಾಕಿಕೊಂಡಿದ್ದ. ಲಹರಿಗೆ ತಾನು ಮಾಡಿದ ಅವಾಂತರಕ್ಕೆ ಅವನ ಕ್ಷಮೆ ಕೇಳಬೇಕೆಂದು ಮರೆತು ಹೋಗಿತ್ತು. ಸೂರಜ್ನನ್ನು ವಾಶ್ ಬೇಸಿನ್ನ ಬಳಿ ಕರೆದೊಯ್ದು ಬಳಿಕ ಅವನಿಗೆ ಒರೆಸಿಕೊಳ್ಳಲು ಕೊಡಲು ಟವೆಲ್ ತರಲೆಂದು ರೂಮಿಗೆ ಹೋಗಿದ್ದಳು. ಸೂರಜ್ ಮೊದಲು ತನ್ನ ಕಣ್ಣುಗಳಿಗೆ ನೀರು ಹಾಕಿ ತೊಳೆದುಕೊಂಡ. ಸೂರಜ್ ತನ್ನ ಬಟ್ಟೆಯ ಮೇಲೆ ಬಿದ್ದ ಹುಳಿಯನ್ನು ಕ್ಲೀನ್ ಮಾಡಿಕೊಳ್ಳುತ್ತಿದ್ದ. ಅವನಿಗಿನ್ನೂ ಕಣ್ಣುಗಳು ಉರಿಯುತ್ತಿದ್ದವು, ಕೆಂಪಗಾಗಿತ್ತು. ಅವನೇನಾದರೂ ಬೈದರೆ ಎಂದು ಬೆದರುಗಣ್ಣುಗಳಿಂದಲೇ ಅವನನ್ನು ನೋಡುತ್ತಾ ಅವನಿಗೆ ಟವೆಲ್ ಕೊಡಲೆಂದು ಬಂದಿದ್ದಳು ಲಹರಿ. ಆದರೆ ಅವನು ಅಲ್ಲಿ ತೊಳೆದಾಗ ಅವನ ಕೈಯಿಂದ ನೀರು ಬಿದ್ದಿತ್ತೇನೋ. ಲಹರಿ ಜಾರಿ ಬೀಳುವುದರಲ್ಲಿದ್ದಳು. ಆಗ ಅವನು ತನ್ನ ಒದ್ದೆ ಕೈಗಳಿಂದಲೇ ಅವಳನ್ನು ಬಲವಾಗಿ ಹಿಡಿದುಕೊಂಡಿದ್ದನು. ಮತ್ತೊಂದು ಕ್ಷಣದಲ್ಲಿ ಲಹರಿ ಅವನ ಬಲಿಷ್ಠ ಬಾಹುಗಳಲ್ಲಿ ಬಂದಿಯಾಗಿ ಬಿಟ್ಟಿದ್ದಳು. ಹಾಗೆ 1 ನಿಮಿಷ ಕಳೆಯಿತು. ಅವಳಿನ್ನೂ ಅವನ ಬಾಹುಬಂಧನದಿಂದ ಬಿಡುಗಡೆ ಹೊಂದಿರಲಿಲ್ಲ.
ಅವನು ತನ್ನ ಅತ್ಯಂತ ಸಮೀಪದಲ್ಲಿದ್ದ ಅವಳ ಮುಖವನ್ನೇ ನೋಡುತ್ತಿದ್ದ. ಒಂದು ಕ್ಷಣ ಅವಳ ದೃಷ್ಟಿಯೂ ಅವನ ದೃಷ್ಟಿಯೂ ಬೆರೆಯಿತು. ಲಜ್ಜೆ ಆವರಿಸಿತ್ತು ಲಹರಿಯ ಮುಖದಲ್ಲಿ. ಅವನ ಬಿಸಿ ಉಸಿರು ಅವಳ ಮುಖಕ್ಕೆ ರಾಚುತ್ತಿತ್ತು. ಅವಳ ಮುಖವೀಗ ಕೆಂದಾವರೆಯಂತಾಗಿತ್ತು. ಅವನ ಒರಟು ಬಾಹುಗಳಲ್ಲಿ ಮೃದುವಾಗಿ ಮಲಗಿತ್ತು ಅವಳ ದೇಹ. ಅವಳ ದೇಹದಲ್ಲಿ ಕರೆಂಟ್ ಶಾಕ್ ಹೊಡೆದಂತಾಗಿತ್ತು. ಒಮ್ಮೆಗೆ ಮೈ ಬೆಚ್ಚಗಾದಂತಹ ಏನೋ ಹೊಸ ಅನುಭವ. ಎಷ್ಟೋ ದಿನಗಳ ಬಳಿಕ ಪುರುಷ ಸ್ಪರ್ಶ. ತನ್ನ ಮನದಲ್ಲಾಗುತ್ತಿದ್ದ ಭಾವನೆಗಳನ್ನು ಬಲವಂತವಾಗಿ ಹತ್ತಿಕ್ಕಿಕೊಂಡಳು ಲಹರಿ. ಅವನು ತುಂಟತನದಿಂದ ಅವಳನ್ನೇ ನೋಡುತ್ತಿದ್ದ. ಅವನ ನೇರ ನೋಟವನ್ನು ಎದುರಿಸಲಾಗಲಿಲ್ಲ ಲಹರಿಯಿಂದ. ಅವಳ ಕಣ್ಣುಗಳು ತಗ್ಗಿದವು. ಲಜ್ಜೆಯಿಂದ ರಂಗೇರಿದ ಅವಳ ಮುಖ ಇನ್ನೂ ಸುಂದರವಾಗಿ ಕಾಣಿಸಿತು ಅವನಿಗೆ. ಅವಳಿಂದ ಕಣ್ತೆಗೆಯಲಾಗಲಿಲ್ಲ ಅವನಿಂದ. ಅವಳ ನೀರ್ದುಂಬಿದ ಕಣ್ಣುಗಳಿಂದ 2 ಹನಿ ಕಣ್ಣೀರು ಅವನ ಕೈಗಳ ಮೇಲೆ ಬಿದ್ದಿತ್ತು. ಏನ್ರಿ, ಬರ್ತಾ ಒಬ್ಬರೇ ಬರೋದಲ್ವಾ? ಅವರೆಲ್ಲರನ್ನೂ ಯಾಕೆ ನಿಮ್ಮ ಜೊತೆನೇ ಕರ್ಕೊಂಡು ಬಂದ್ರಿ? ಲಹರಿಗೆ ಅವನು ಏನು ಹೇಳುತ್ತಿದ್ದಾನೆ ಎಂದು ಅರ್ಥವಾಗಿರಲಿಲ್ಲ. ಅಂದರೆ ಅಣ್ಣ ಅತ್ತಿಗೆ ಇಬ್ಬರು ತನ್ನ ಹಿಂದೆಯೇ ಬಂದಿದ್ದಾರಾ? ತಿರುಗಿ ನೋಡಿದಳು. ಇಲ್ಲ, ಅಲ್ಲಿ ಅವರಿಬ್ಬರೂ ಬಂದಿರಲಿಲ್ಲ. ಲಹರಿ ಮತ್ತು ಸೂರಜ್ ಹೊರತು ಬೇರೆ ಯಾರೂ ಇರಲಿಲ್ಲ ಅಲ್ಲಿ. ಮತ್ತೆ ಇವನು ಏನನ್ನು ಕೇಳುತ್ತಿದ್ದಾನೆ ಅವಳಿಗೆ ಅರ್ಥವೇ ಆಗುತ್ತಿಲ್ಲ. ತಾನು ಕೇಳಿದ್ದು ಅವಳಿಗೆ ಅರ್ಥವಾಗಲಿಲ್ಲ ಎಂದು ಅರಿವಾದ ಬಳಿಕ ಸೂರಜ್ ಹೇಳಿದ, ನಾನು ಹೇಳಿದ್ದು ನಿಮ್ಮ ಹಿಂದೆ ಜನರನ್ನು ಕರ್ಕೊಂಡು ಬಂದಿದ್ದೀರಿ ಅಂತ ಅಲ್ಲ, ನಿಮ್ಮ ಜೊತೆನೇ ಅದೇ ಗಂಗಾ ಭವಾನಿ ಎಲ್ಲ ಬಂದ್ಬಿಟ್ಟಿದ್ದಾರಲ್ಲ, ಅವರನ್ಯಾಕೆ ಕರ್ಕೊಂಡು ಬಂದ್ರಿ ಅಂತ ಕೇಳ್ತಾ ಇರೋದು. ಅವರನ್ನೆಲ್ಲ ಇಲ್ಲಿ ಕರ್ಕೊಂಡು ಬರೋ ಅಂಥದ್ದೇನೂ ಆಗಿಲ್ಲ. ನನಗೆ ವಾಶ್ ಮಾಡೋಕ್ಕೆ ಇಲ್ಲಿರೋ ನೀರೇ ಸಾಕು, ಆ ನೀರೆಲ್ಲ ಬೇಡ. ಅವನು ಅವಳ ಮುಖದಲ್ಲಿ ನಗು ಅರಳಿಸಲೋಸ್ಕರ ಅವಳನ್ನು ರೇಗಿಸುತ್ತಿದ್ದ. ಐ ಆಮ್ ರಿಯಲಿ ಸಾರಿ, ಬೇಕು ಅಂತ ಮಾಡಿದ್ದಲ್ಲ. ಈಗ ಅವನ ಕ್ಷಮೆಯಾಚಿಸಿದಳು ಮೆಲ್ಲನೆ. ಅವಳ ಕಣ್ಣಿಂದ ಧುಮುಕಲು ರೆಡಿಯಾಗಿದ್ದ ಕಣ್ಣೀರು ಅಲ್ಲೇ ನಿಂತಿತ್ತು ಅವನ ಮಾತಿಂದ. ಅವಳ ಮುಖದಲ್ಲೀಗ ನಸುನಗು ಅರಳಿತು. ಅವನು ಅವಳ ನೀರ್ದುಂಬಿದ ಕಣ್ಣುಗಳನ್ನೇ ನೋಡುತ್ತಾ ಬಳಿಕ ಬೇಕೆಂದೇ ಮೇಲೆ ಅತ್ತಿತ್ತ ನೋಡುತ್ತಾ ಹೇಳಿದ, ನಾನೇನು ಹುಡುಕ್ತಾ ಇದ್ದೀನಿ ಅಂತ ಕೇಳಲ್ವಾ ನೀವು? ನೀವು ಕೇಳದೇ ಇದ್ದರೆ ಬೇಡ ಬಿಡಿ, ನಾನೇ ಹೇಳ್ತೀನಿ. ಕಾಮನ ಬಿಲ್ಲು ಕಾಣಿಸ್ತಿದೆಯೇನೋ ಅಂತ ನೋಡ್ತಾ ಇದ್ದೀನಿ. ಇವನೇನು ಹೇಳುತ್ತಿದ್ದಾನೆ ಎಂದೇ ಅರ್ಥವಾಗಲಿಲ್ಲ ಲಹರಿಗೆ. ಬಿಸಿಲು ಮತ್ತು ಮಳೆ ಒಟ್ಟಿಗೆ ಬಂದರೆ ಕಾಮನ ಬಿಲ್ಲು ಕಾಣಿಸುತ್ತೆ. ಇದೀಗ ತಾನೇ ಬಿಸಿಲು ಮತ್ತು ಮಳೆ ಒಟ್ಟಿಗೆ ಬಂತಲ್ಲ, ಕಾಮನ ಬಿಲ್ಲು ಕಾಣಿಸುತ್ತೇನೋ ಅಂತ ನೋಡ್ತಾ ಇರೋದು. ಅವನ ಹಾಸ್ಯ ಪ್ರಜ್ಞೆಗೆ ಅವಳಿಗೆ ನಗು ತಡೆಯಲಾಗಲಿಲ್ಲ. ಅವಳೀಗ ಜೋರಾಗಿ ನಗುತ್ತಿದ್ದಳು. ನಕ್ಕು ನಕ್ಕು ಅವಳ ಕಣ್ಣಲ್ಲಿ ಮತ್ತೆ ನೀರು ತುಂಬಿಕೊಂಡಿತ್ತು. ಇವತ್ತು ನೀವು ಕಣ್ಣೀರು ಹಾಕಬಾರ್ದು ಅಂತ ಜೋಕ್ ಮಾಡಿ ನಿಮ್ಮನ್ನು ನಗಿಸೋಣ ಅಂದರೆ ಮತ್ತೆ ನೀವು ಅಳ್ತಾ ಇದ್ದೀರಲ್ರಿ. ಮತ್ತೆ ಯಾಕ್ರಿ ನಿಮ್ಮ ಕಣ್ಣಲ್ಲಿ ನೀರು? ಅವನಿಗೆ ಗೊತ್ತಿದ್ದು ಬೇಕೆಂದೇ ಮತ್ತೆ ಕೇಳಿದ ಅವಳನ್ನು. ಇದು ಅಳ್ತಾ ಇರೋ ಕಣ್ಣೀರಲ್ಲ, ನಕ್ಕು ನಕ್ಕು ನನ್ನ ಕಣ್ಣಿಂದ ಬಂದಿರೋದು ಸಂತೋಷದ ಕಣ್ಣೀರು. ಸದ್ಯ ಹಾಗಾದರೆ ನಾನು ಬದುಕೊಂಡೆ, ಸಮಾಧಾನಗೊಂಡವನಂತೆ ಹೇಳಿದ ಸೂರಜ್. ಹಿತ ಸೂರಜ್ನ ತಟ್ಟೆಯನ್ನು ತೆಗೆದು ಅವನಿಗೆ ಬೇರೊಂದು ತಟ್ಟೆಯನ್ನು ಇಟ್ಟಳು. ಲಹರಿ ಈಗ ಅವನ ಮುಖದ ಮೇಲೆ ಬಿದ್ದ ಹುಳಿಯನ್ನೆಲ್ಲ ಕ್ಲೀನ್ ಮಾಡಲು ಹೊರಟಳು. ಅಳು ನಿಮ್ಮ ಮುಖಕ್ಕೆ ಚೆನ್ನಾಗಿ ಕಾಣಿಸಲ್ಲ ರೀ, ನಗುತ್ತಾ ಇದ್ರೇನೆ ಚೆನ್ನಾಗಿ ಕಾಣಿಸೋದು, ಸೂರಜ್ ಹೇಳಿದ. ಹುಳಿ ಹಾಕಿದವರೇನೆ ಕ್ಲೀನ್ ಮಾಡಬೇಕು ಅಂತ ರೂಲ್ಸ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಹಾಗಂತ ಗೊತ್ತಿದ್ರೆ ನಾನು ಸುಮ್ಮನೆ ನಿಲ್ತಾ ಇದ್ದೆ, ಎಲ್ಲ ನಿಮ್ಮ ಕೈಲೇ ಕ್ಲೀನ್ ಮಾಡಿಸ್ಕೋತಾ ಇದ್ದೆ. ಅವನ ಒರಟು ಕೆನ್ನೆಯನ್ನು ಮೃದುವಾದ ಅವಳ ಕೈಯಿಂದ ಒರೆಸಿ ಶುಚಿಗೊಳಿಸುತ್ತಿದ್ದಳು ಲಹರಿ. ಅವನ ಈ ಮಾತುಗಳಿಂದ ಒಮ್ಮೆಲೆ ಅವಳ ದೇಹದಲ್ಲಿ ಹರಿಯುತ್ತಿದ್ದ ರಕ್ತವೆಲ್ಲ ಮುಖಕ್ಕೆ ಬಂದಂತಾಯಿತು. ತಕ್ಷಣವೇ ಅವಳು ಅವನನ್ನಲ್ಲೇ ಬಿಟ್ಟು ಹಾಲ್ಗೆ ಬಂದು ಬಿಟ್ಟಿದ್ದಳು. ಅವನಾರೋ ತಾನಾರೋ ಮೊದಲ ಬಾರಿ ಅವನನ್ನು ಕಂಡಾಗಲೇ ಅವಳಿಗೆ ಅವನನ್ನು ಗೋಳಾಡಿಸುವ ಬಯಕೆ ಉಂಟಾಗಿತ್ತು. ಯಾಕೋ ಗೊತ್ತಾಗುತ್ತಿಲ್ಲ. ಈಗ ಕಾರಣವೇನೇ ಇರಲಿ ಮತ್ತೆ ಮತ್ತೆ ಭೇಟಿಯಾಗುತ್ತಿದ್ದಾನೆ. ಅವನ ಸನಿಹ ದೊರೆಯುತ್ತಿದೆ. ಅವನಿಂದ ತಾನು ಆಕರ್ಷಿಸಲಾಗುತ್ತಿದ್ದೇನಾ ಯೋಚಿಸುತ್ತಿದ್ದಳು. ತಾನು ಒಂದು ಮಗುವಿನ ತಾಯಿ. ಅದು ಗೊತ್ತಿಲ್ಲದೆ ಅವನು ತನ್ನಲ್ಲಿ ಈ ರೀತಿ ವರ್ತಿಸುತ್ತಿರಬಹುದು. ಒಂದು ವೇಳೆ ಗೊತ್ತಾದರೆ ತಾನು ಯಾವುದೇ ಕಾರಣಕ್ಕೂ ಅವನ ಸನಿಹವನ್ನು ಬಯಸಬಾರದು. ಈಗಲೇ ತನ್ನ ಮನಸ್ಸನ್ನು ಸ್ಥಿಮಿತದಲ್ಲಿ ಇರಿಸಿಕೊಳ್ಳಬೇಕು. ಮುಂದುವರಿದು ಹಿಂದಕ್ಕೆ ಬರಲಾರದಂತಹ ಪರಿಸ್ಥಿತಿ ತಲುಪುವ ಬದಲು ಮುಂದುವರಿಯದೇ ಇರುವುದೇ ಒಳಿತಲ್ಲವೇ? ಅವನಿನ್ನು ತಾನು ಮದುವೆಯಾಗದ ಯುವತಿ ಎಂದೇ ಭಾವಿಸಿರಬಹುದು. ಆ ಮಗು ತನ್ನ ಮಗು ಎಂದು ಅವನು ಕನಸಲ್ಲೂ ಊಹಿಸಲು ಸಾಧ್ಯವೇ ಇಲ್ಲ. ಒಂದು ವೇಳೆ ಅವನಿಗೆ ಗೊತ್ತಾಗಿ ಬೇಡವೆಂದರೆ? ತನಗಾಗ ಆಗುವ ನೋವು ಯೋಚಿಸುತ್ತಾ ನಿಂತಿದ್ದಳು ಲಹರಿ. ಬನ್ನಿ ಸರ್, ಊಟ ಮಾಡೋಣ, ನಾನಿನ್ನು ನಿಮಗೋಸ್ಕರ ಕಾಯ್ತಾ ಇದ್ದೀನಿ, ಅವನನ್ನು ಆತ್ಮೀಯವಾಗಿ ಕರೆದ ಪ್ರೀತ್.
ಮತ್ತೆ ಹಿತಾಳೆ ಬಡಿಸಿದಳು. ಲಹರಿ ಆ ಕಡೆ ಬರಲಿಲ್ಲ. ತಂಗಿಯ ಮನಸ್ಸಲ್ಲಿ ಆಗುತ್ತಿದ್ದ ಬದಲಾವಣೆಯನ್ನು ಅರಿಯದ ಪ್ರೀತ್ ಅವಳು ನೊಂದುಕೊಂಡಿದ್ದಾಳೆ ಎಂದೇ ತಿಳಿದುಕೊಂಡಿದ್ದ. ಅವರ ಊಟ ಸಾಗುತ್ತಿತ್ತು. ಲಹರಿ ತನ್ನದೇ ಯೋಚನೆಯಲ್ಲಿ ಮುಳುಗಿದ್ದಳು. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ಯಾರಿಗೆಲ್ಲ ಸುಶಾಂತ್ ಸಂಸ್ಕೃತಿ ಕತೆ ಮುಂದುವರಿಸಬೇಕು ಅಂತ ಇದೆಯೋ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಜನರಿಗೆ ಬೇಕು ಅಂದರೆ ಮತ್ತೆ ಮುಂದುವರಿಸ್ತೀನಿ, ಅದಕ್ಕಾಗಿ ಕೇಳ್ತಾ ಇರೋದು. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.